ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದ್ರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿ ಆಗ್ತಾ ಇದ್ದಾವೆ. ಮತ್ತೆ ನಂಬಿಕೆ ಬಂದಿದೆ ಬಿಜೆಪಿಯವರು ಏನೇ ಸುಳ್ಳು ಹೇಳಿದ್ರು ಕೂಡ. ಯಾಕೆಂತಂದ್ರೆ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದ್ರು ಒಂದ್ಸಾರಿ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ 52,000 ಕೋಟಿ. ಮಾರ್ಚ್ 24ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಮಾರ್ಚ್ 31ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಅದರಿಂದ ಇವನ್ನಿಲ್ಲ ಪ್ರಶ್ನೆನೇ ಇಲ್ಲ. ಇವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇವೆಲ್ಲ ಜನಗಳಿಗೆ ಗೊತ್ತಾಗಿದೆ. ಆಮೇಲೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು, ಸಾಲದ ರಾಮಯ್ಯ ಅಂತ ಹೇಳೋದು. ಏನಾದ್ರು ಬಾಯಿ ಬಂದಾಗ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು. ಸಾಲ ಮಿತಿ ಒಳಗಡೆ ಇರಬೇಕು. ನಮ್ದು GDP ಎಷ್ಟು ಗೊತ್ತಾ ಕರ್ನಾಟಕದ್ದು? 33,05,500 ಕೋಟಿ. GST ಅಲ್ರಿ, GDP. ರಾಜ್ಯದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP 33,05,500 ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ಅದರಲ್ಲಿ 25% ಸಾಲ ಇರಬೇಕು. ನಾವು 24.94% ಮಾಡಿದೀವಿ. ಅದ್ರೊಳಗಡೆ ಇದೆಯಾ ಇಲ್ವಾ? ಮತ್ತೆ ಸಾಲ ಹೆಂಗ್ ಮಾಡಿದೀವಿ, ಸಾಲ ಜಾಸ್ತಿ ಮಾಡಿದೀವಿ ಅಂತ ಹೇಳೋದು ಹೆಂಗೆ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ಪಾಸ್ ಮಾಡಿದ್ರು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ 3 ಮಾನದಂಡಗಳನ್ನ ಹೇಳಿದೆ ಆ ಕಾನೂನಿನಲ್ಲಿ. ಒಂದನೇದು ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ದು 3% ಒಳಗಡೆ ಇದೆ. 2.95. ಸಾಲ 25% ಒಳಗಡೆ ಇರಬೇಕು. GDPಯ 25% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಮ್ದು ರೆವಿನ್ಯೂ ಸರ್ಪ್ಲಸ್ ಮಾಡಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂತ ಹಣವನ್ನ ಕೊಡ್ಲಿಲ್ಲ. ನಂಬರ್ 1. ನಂಬರ್ 2, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ GSTಯನ್ನ ರ್ಯಾಷನಲೈಸ್ ಮಾಡಿದ್ರು. ಯಾವಾಗ ಮಾಡಿದ್ದು ಅದನ್ನ?
ಸೆಪ್ಟೆಂಬರ್ ತಿಂಗಳಿಂದ ಜಾರಿ ಮಾಡೋದು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನ. ಯಾಕೆಂತಂದ್ರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡೋದು. ನಾವೆಲ್ಲ ಅಂದಾಜು ಮಾಡಿದ್ದು GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯ್ತು. ಅದರಲ್ಲಿ 10,000 ಕೋಟಿ GST ರ್ಯಾಷನಲೈಸ್ ಮಾಡಕ್ಕೆ ಮುಂಚಿತವಾಗಿ ತೀರ್ಮಾನ ಮಾಡಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತ್ 10% ಗ್ರೋತ್ ಇತ್ತು. ಅದು 4% ಇಳಿದ್ಬಿಡ್ತು. ಡೆಫಿಸಿಟ್ ಆಗಿತ್ತು. 10,000 crore ಡೆಫಿಸಿಟ್ ಆಗಿತ್ತು. ಗ್ರೋತ್ ರೇಟ್ ರೀ, ಅಲ್ಲ ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ 10,000 ಕೋಟಿ ಕಡಿಮೆ ಆಯ್ತು. 10,000 ಕೋಟಿ ಕಡಿಮೆ ಆಯ್ತು. ಮುಂದಿನ ವರ್ಷ 15,000 ಕೋಟಿ ಕಡಿಮೆ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದನ್ನ ಕೊಡ್ಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡ್ತೀವಿ ಅಂತಂದಿದ್ರು, ಅದು ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯ್ತು ಅಂತೇಳಿ 11,495 ಕೋಟಿ ಕೊಡ್ಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡ್ಲಿಲ್ಲ. 2 ವರ್ಷ 3 ವರ್ಷ ಆಯ್ತು. 3 ವರ್ಷದಿಂದ ₹1 ಕೊಡ್ಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀವಿ. ಹಂಗೇನಿಲ್ಲ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ, ವಿಜೇಂದ್ರ ನಿಮ್ದು ಅಣ್ಣರಾಮಯ್ಯ ದೊಡ್ಡದಾಗಿ ಸರಿ ಆಯ್ಪ. ವಿಜೇಂದ್ರ ಹೇಳೋದು ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ, ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ. ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನ್ ಹೇಳ್ಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.5 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.5 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನ ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೇನು? ರಾಜ್ಯದ ಆರ್ಥಿಕ ಬಜೆಟ್ ಅಂದ್ರೇನು? ಆಯ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮ್ಗೆ ಸಾಲದ ದಾಖಲೆಗಳನ್ನ ಕೊಡ್ರಿ. ನೀವು 25% ಲೆಸ್ ದನ್ 25% ಇದೆ ಅಂತ ಹೇಳಿದ್ರಲ್ಲ. ಸಿದ್ದರಾಮಯ್ಯ ಅವರು 24.94 ಹೇಳಿದ್ರಿ. ನೀವು ಅದ್ರದ್ದು ದಾಖಲೆ ಕೊಡಿ ಅಂತಾರು. ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟವಲ್ಲಯ್ಯ. ನಾವು ಸಾಲ ಮಾಡಿದ್ದು, ಅವ್ರು ಸಾಲ ಮಾಡಿದ್ದು, ಎರಡನ್ನ ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ ಇಟ್ಟಿದ್ದು. ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. ಯಾವ್ದೋ ಒಂದು ವರ್ಷದ್ದು ಹೇಳ್ತಾರೆ. ಅವ್ರು 4 ವರ್ಷ ಇದ್ರಲ್ಲಪ್ಪ. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ ಅಂತ ಇದಾರೆ ಈ ಸದಾನಂದ ಗೌಡ್ರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಂಗ್ತಾ ಇದಾರೆ, ಹಣ ನುಂಗ್ತಾ ಇದಾರೆ ಅಂತ ಇದಾರೆ. ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಲಂಚ ಹೆಂಗ್ ನಡೀತದೆ?
12 ತಿಂಗಳು ಕೊಟ್ಟಿಲ್ಲ ಅಂತ ಅದು ಕೊಟ್ಟಿಲ್ಲ, ಕೊಡ್ತೀವಿ ಸರ್. ಈಗ ಅಭಿವೃದ್ಧಿ ಯೋಜನೆಗಳಿಗಾಗಿ ಏನು ಗುತ್ತಿಗೆದಾರರಿಗೆ ಬಹಳಷ್ಟು ದುಡ್ಡು 26,000 ಕೋಟಿ ಬಾಕಿ. ಅದಾಯ್ತು ರೀ, 28,000 ಕೋಟಿ ಅವ್ರು ಎಷ್ಟು ಬಿಟ್ಬಿಟ್ಟು ಹೋಗಿದ್ರು ಗೊತ್ತಾ? 29,000 ಕೋಟಿ ಅವ್ರು ಬಾಕಿ ಬಿಟ್ಬಿಟ್ಟು ಹೋಗಿದ್ದು. 29,000 ಕೋಟಿ, ಅದರಲ್ಲಿ 24,000 ಕೋಟಿ ತೀರ್ಸಿದೀವಿ. ನೀವು ತಿಳ್ಕೊಳ್ಳಲ್ಲ, ಏನು ಕೇಳಲ್ಲ ಅವ್ರಿಗೆ. ಅವ್ರು ಹೇಳದ್ದೇ ಲೆಕ್ಕ ನಿಮ್ಗೆ. ಈಗ ನಾನ್ ಹೇಳ್ತಾ ಇರೋದು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥ, ಇಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು ಅವ್ರ ಎದುರುಗಡೆನೆ, ವಿತ್ ಡಾಕ್ಯುಮೆಂಟ್ಸ್. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೇ ಕೇಳ್ತೀವಿ. ಏನ್ ಮಾಡಕ್ಕಾಗುತ್ತೆ ನಾವು? ಸರ್, ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗುವ ಸಾಧ್ಯತೆ ಇದೆ. ಸರ್ಕಾರ ಇರಾನ್ ಮೇಲೆ ಯುದ್ಧ ಸರ್, ಮಧ್ಯಪ್ರಾಚ್ಯ ಇರಾನ್ ಯುದ್ಧ ಅದಕ್ಕಂತೇಳಿ ಯದ್ವಾತದ್ದು ಬೆಲೆ ಏರ್ಸಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ, ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದ್ರು? ರಾಜ್ಯದ್ದೇನಿಲ್ಲ, ಅವ್ರು ಕೊಟ್ರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಮೊನ್ನೆ ಅವರು 10 ರೂಪಾಯಿ ಟ್ಯಾಕ್ಸ್ ನ ತೆಗೆದ್ರು ಸರ್. ಆತರ ನೀವೇನಾದ್ರು ಟ್ಯಾಕ್ಸ್ ತೆಗಿತೀರಾ? ಯಾವ ಈಗ ಇವರು ಪೆಟ್ರೋಲ್ ಮೇಲೆ, ತೈಲದ ಮೇಲೆ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ಅದಕ್ಕಿಂತ ಕಡಿಮೆ, ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ? ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು. ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಅಹಿಂದ ಹೆಸರಲ್ಲಿ ಅನ್ಯಾಯ ಮಾಡಿದರೆ ಸಿದ್ದರಾಮಯ್ಯನವರು, ಅಹಿಂದ ಮತ ನಮಗ್ ಬರುತ್ತೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಯಾರು ಬಿಜೆಪಿ ಅವರು? ಈ ಪ್ರಶ್ನವನ್ನ ಅಹಿಂದ ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಅಹಿಂದ ಮೇಲೆ? ಅಹಿಂದದವ್ರ ಮೇಲೆ ಪ್ರೀತಿ ಬಂದಿರೋದು ಯಾವಾಗ? ಯಾವತ್ತಾರು ಅಹಿಂದದ ಬಗ್ಗೆ ಮಾತಾಡಿದಾರ ಇವರು? ಹಿಂದುತ್ವ, ಹಿಂದೂ ಅದ್ ಬಿಟ್ರೆ ಬೇರೆ ಏನಾದ್ರು ಹೇಳ್ತಾರ? ದೇರ್ ಆರ್ ಫ್ಯೂ ತತ್ವಗಳಿದ್ದಾವೆ. ತತ್ವಗಳ ಇದರಲ್ಲಿ ಆರ್ಥಿಕತೆಯಲ್ಲಿ 2 ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. 2 ಥಿಯರಿ ಗೊತ್ತಾ ನಿಮ್ಗೆ? ಟ್ರಿಕಲ್ ಡೌನ್ ಅಂಡ್ ಯೂನಿವರ್ಸಲ್ ಬೇಸಿಕ್ ಥಿಯರಿ. ಇವರು ಯಾವತ್ತೂ ಕೂಡ ಬಿಜೆಪಿ ಅವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ, ಅದ್ರ ಪರ ಇರೋರು. ಅಂದ್ರೆ ಶ್ರೀಮಂತರ ಪರ ಇರೋರು, ನಾವು ಬಡವ್ರ ಪರ ಇರೋರು. ಈಗ ಬಡವ್ರಿಗೆ ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೀಯಾಗಿ, ಎಲ್ಲ ಮಹಿಳೆಯರಿಗೂ ಕರ್ಕೊಂಡು ಹೋಗಲ್ವಾ? ಬಿಜೆಪಿ ಅವ್ರು ಇಲ್ವ ಅಲ್ಲಿ? ಬಿಜೆಪಿ ಅವ್ರು ಇಲ್ವೇನ್ರಿ? ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ? ಅಕ್ಕಿ ಎಲ್ರಿಗೂ ಕೊಡ್ತೀವಿ, ಲಂಚ ಎಲ್ಲಿ ನಡೀತದೆ? ಬಡವರಿಗೆ ಎಷ್ಟು ಶತಮಾನಗಳ ಕಾಲ ಬಡತನದಲ್ಲಿ ಇಟ್ಟು ಸಹಾಯ ಮಾಡ್ಕೊಂಡವ ಹೆಂಗೆ? ನಾನು ಬಡತನ ಕಡಿಮೆ ಆಗ್ತಾ ಕಡಿಮೆ ಮಾಡ್ತೀವಿ. ಬಡತನ ಕಡಿಮೆ ಆಗ್ತದಲ್ಲ, ಈಗ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಕಡಿಮೆ ಆಗ್ತದೆ. ಯಾವಾಗಲೂ ಶಾಶ್ವತವಾಗಿ ಕಾರ್ಯಕ್ರಮಗಳಲ್ಲ,
ಬಡತನ ಕಾರ್ಯಕ್ರಮಗಳಲ್ಲ. ಹಾಗಾದ್ರೆ ಬಡತನ ಇರ್ಬೇಕಾ? ಇರ್ಬಾರ್ದು. ಇರ್ಬಾರ್ದಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ? ಏನಂತ ಹೇಳಿದಾರ್ರಿ? ಬಡತನ ನಿರ್ಮೂಲನೆ ಅಂತ ಹೇಳಿದ್ದಾರೆ. ಹಂಗಲ್ಲ, ಎಲ್ಲರಿಗೂ ಸಾಮಾಜಿಕ ಶಕ್ತಿ ಬರಬೇಕು, ಆರ್ಥಿಕ ಶಕ್ತಿ ಬರಬೇಕು. ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು, ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ಅಲ್ವೇನ್ರಿ? ಅದ್ ಬರದೇನೆ ಸಮಾನತೆ ಹೆಂಗ್ ಬರ್ತದೆ? ಜಾತಿ ಹೆಂಗ್ ಹೋಗ್ತದೆ? ನೀವು ಡಾಕ್ಟರ್ ಆಗಿದ್ರೆ ತಾನೇ ನಿಮ್ಮನ್ನ ಬೇರೆ ಜಾತಿಯವ್ರ ಮದುವೆ ಆಗೋದು. ಏನು ಕ್ರೈಸಿಸ್ ಅಂತಂತೂ ಮಾಡ್ತೀವ್ರಿ. ನೋಡ್ರಿ, ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ, ಅದ್ರ ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲಾನು ಭರ್ತಿ ಮಾಡ್ತೀವಿ. ಕೆಪಿಎಸ್ಸಿನೇ ಸುಭದ್ರವಾಗಿಲ್ಲ. ಯಾರು ಹೇಳಿದವರು? ಕೆಪಿಎಸ್ಸಿ ನಲ್ಲಿ ಮತ್ತೆ ಕೆಎಸ್ ಗೆಜೆಟೆಡ್ ಪ್ರೊಫೆಷನರಿ ಪೋಸ್ಟ್ ಗಳನ್ನು ಮತ್ತೆ ಈಗ ಇದಾಗಿದೆ ಅಂತ, ಅಕ್ರಮ ಆಗಿದೆ ಅಂತ ಇಂಟರ್ವ್ಯೂ ಸ್ಥಗಿತಗೊಳಿಸಿದ್ರು. ಯಾರು? ಕೆಪಿಎಸ್ಸಿ ಅವರು ಕೆಪಿಎಸ್ಸಿ ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪಕ್ಕ ಮಾಡಬೇಕು ಅಂತ ಹೇಳಿದ್ದೀವಿ, ಅದಕ್ಕೋಸ್ಕರ ಮಾಡಿ. ರಿವೈವಲ್ಗೆ ಏನಾದ್ರು ಕ್ರಮ ತಗೋತೀರಾ ಸರ್? ಕೆಪಿಎಸ್ಸಿ ರಿವೈವಲ್ಗೆ ಕ್ರಮ? ಇಂಡಿಪೆಂಡೆಂಟ್ ಬಾಡಿ, ಗೊತ್ತಾಯ್ತಾ? ನಾವು ಮೆಂಬರ್ ಮಾಡುವಾಗ ಕೇಂದ್ರ ಸರ್ಕಾರದ ಜನಗಣತಿ ಯಾವುದು ಕೇಂದ್ರ ಸರ್ಕಾರ ಜನಗಣತಿ ಸ್ಟಾರ್ಟ್ ಆಗಿದೆ ಸರ್. ನಿನ್ನೆಯಿಂದ ಶುರುವಾಗಿದೆ. 15 ವರ್ಷದ ನಂತರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ